ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಂಡ್ಲವಾಡಿ ಗ್ರಾಮದ ಬಳಿ ಇರುವ ಸೂರ್ಯನಗರ 4ನೇ ಹಂತದಲ್ಲಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ 100 ಎಕರೆ ಜಾಗದಲ್ಲಿ ಸುಮಾರು 80,000 ಆಸನಗಳುಳ್ಳ ಹಾಗೂ ಸುಮಾರು 980 ಕೋಟಿ ರೂಪಾಯಿ ಮೌಲ್ಯದ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣವಾಗುತ್ತಿದ್ದು, ಇನ್ನು ಮೇ 23ರಂದು ಸಿಎಂ ಸಿದ್ದರಾಮಯ್ಯರವರು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಿದ್ದು, ಸಕಾಲಕ್ಕೆ ತಾಲೂಕಿನ ಎಲ್ಲ ಕುರುಬ ಸಮುದಾಯದ ಬಾಂಧವರು ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕುರುಬ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸಚಿವರುಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾದ ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, ವೆಂಕಟೇಶ್ ಪ್ರಸಾದ್, ಜವಗಾಲ್ ಶ್ರೀನಾಥ್, ಅನಿಲ್ ಕುಂಬ್ಳೆ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಭಾಗವಹಿಸಲಿದ್ದಾರೆ. ಇನ್ನು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾಲೂಕಿನ ಜನತೆ ಮತ್ತು ಕುರುಬ ಸಮುದಾಯದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಿದ್ದರಾಮಯ್ಯರವರ ಕೈಬಲಪಡಿಸಬೇಕು ಎಂದು ಮನವಿ ಮಾಡಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕುರುಬ ಸಮಾಜದ ಹಿರಿಯ ಮುಖಂಡರಾದ ಸಿ ನಾಗರಾಜ್, ಎಂಡ್ಲಬೆಲೆ ನರಸಿಂಹಮೂರ್ತಿ, ಬೊಮ್ಮಸಂದ್ರ ಲಿಂಗಣ್ಣ, ಗೊಲ್ಲಹಳ್ಳಿ ವೆಂಕಟಸ್ವಾಮಿ, ಚಂದಾಪುರ ರಾಮು, ವೀರಭದ್ರಪ್ಪ, ರಾಧಾಕೃಷ್ಣ, ವಾಬಸಂದ್ರ ಅಶೋಕ್, ಅಮ್ಮಸಂದ್ರ ಕೃಷ್ಣಪ್ಪ, ಜಿಗಣಿ ಹರೀಶ್ ಮತ್ತು ಕುರುಬ ಸಮುದಾಯದ ಮುಖಂಡರುಗಳು ಹಾಗೂ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಮತ್ತು ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ಹಾಗೂ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಮತ್ತು ಭಕ್ತ ಕನಕದಾಸ ಯುವಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು. ಸ್ನೇಹಿತರೆ ಮತ್ತು ಇಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಬಂಧುಗಳೇ, ಬರ್ತಕ್ಕಂಥ 23ನೇ ತಾರೀಕು ದಿವಸ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇಂಡ್ಲವಾಡಿ ಗ್ರಾಮದಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಮನ್ನು ಗುದ್ದಲಿ ಪೂಜೆ ಮಾಡುವಂಥ ಒಂದು ಕಾರ್ಯಕ್ರಮನ ಹೌಸಿಂಗ್ ಬೋರ್ಡ್ ವತಿಯಿಂದ ಏರ್ಪಡಿಸಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸೇರಬೇಕಾಗಿರೋದ್ರಿಂದ ಆ ಒಂದು ಕಾರ್ಯಕ್ರಮನ ಉತ್ತೇಜನ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಸಮಾಜದ ಕುರುಬ ಜನಾಂಗದ ಸಮಾಜದ ಒಂದು ಮೀಟಿಂಗನ್ನು ಇವತ್ತು ಏರ್ಪಡಿಸಿದ್ದೀವಿ. ಇವತ್ತು ಏನು ನಮ್ಮ ಬಂಧುಗಳಿದ್ದಾರೆ ಆನೇಕಲ್ ತಾಲೂಕು ಮತ್ತು ಸೌತ್ ತಾಲೂಕಿನ ನಮ್ಮ ಸಮಾಜದ ಬಂಧುಗಳು ತಾವೆಲ್ಲರೂ ಕೂಡ ಬರಬೇಕು. ಇವತ್ತು ಇತಿಹಾಸದಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಮನ್ನು ನಮ್ಮ ಏನು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮತ್ತು ಹೌಸಿಂಗ್ ಬೋರ್ಡ್ನವರು ಇವತ್ತು ಸುಮಾರು ಒಂದು 3-3.5 ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತು 2400 ಎಕರೆ ಒಂದು ಲೇಔಟನ್ನು ಮಾಡಿ ಒಂದು ಸುಸಜ್ಜಿತವಾದಂಥ ಸುಸಜ್ಜಿತವಾದ 100 ಅಡಿ 60 ಅಡಿ 70 ಅಡಿ ಈ ಥರ ದೊಡ್ಡ ಒಂದು ಇದನ್ನು ಕಾವೇರಿ ವಾಟರನ್ನು ಕೊಟ್ಟು ಇವತ್ತು ಒಳ್ಳೆ ಲೇಔಟನ್ನು ಮಾಡಿ ಇವತ್ತು ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಕೂಡ ಮಂಜೂರು ಮಾಡಿದ್ದಾರೆ. ಆದ್ದರಿಂದ ಅದರ ಪ್ರಯುಕ್ತ ತಾವೆಲ್ಲರೂ ಕೂಡ ನಮ್ಮ ಬಂಧುಗಳು ಏನಿದ್ದಾರೆ ತಾವೆಲ್ಲರೂ ಭಾಗವಹಿಸಬೇಕು. ಆ ಕಾರ್ಯಕ್ರಮನ ಒಂದು ಯಶಸ್ವಿಗೊಳಿಸಿ ಅದನ್ನು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಮೊದಲಿಗೆ ನಾನು ಸ್ವಾಗತವನ್ನು ಬಯಸ್ತಾ, ಇವತ್ತು ನಮ್ಮ ಕುರುಬ ಸಮಾಜದ ವತಿಯಿಂದ ಇಲ್ಲಿ ಒಂದು ಸಭೆಯನ್ನು ಮುಖಂಡರುಗಳ ಸಭೆಯನ್ನು ಕರೆದಿದ್ದೇವೆ. ಉದ್ದೇಶ ಏನು ಅಂತಂದರೆ, ಮುಂಬರುವ 23ನೇ ತಾರೀಕು ಇದೇ ನಮ್ಮ ಇಂಡ್ಲವಾಡಿ ಗ್ರಾಮದ ಬಳಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಉದ್ಘಾಟನೆಗೆ ನಮ್ಮ ನಾಡಿನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಕಾರ್ಯಕ್ರಮ ಶಂಕುಸ್ಥಾಪನೆಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ನಮ್ಮ ಕುರುಬ ಸಮಾಜದ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ಇವತ್ತಿಲ್ಲಿ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಗೆ ನಮ್ಮ ತಾಲೂಕಿನ ಹಲವಾರು ಮುಖಂಡರುಗಳು ಇಲ್ಲಿ ಭಾಗವಹಿಸಿದ್ದಾರೆ. ಸೊ ಏನು ಆವತ್ತು ಆ ಶಂಕುಸ್ಥಾಪನಾ ಕಾರ್ಯಕ್ರಮ ಮತ್ತು ಆ ನಿವೇಶನಗಳ ಹಂಚಿಕೆ ಇದೆ, ಆ ಒಂದು ಹಂಚಿಕೆ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಪಾಲ್ಗೊಳ್ಳುವ ಒಂದು ನಿರೀಕ್ಷೆ ಇದೆ. ಸೊ ನಮ್ಮ ಸಮಾಜದ ವತಿಯಿಂದ ಸಹ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಆ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ನಾವು ಸಹ ಸಾಕ್ಷೀಭೂತರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಸಮಾಜ ವತಿಯಿಂದ ನಿರ್ಧಾರ ಮಾಡಿದ್ದೀವಿ. ಸೊ ಎಲ್ಲ ಗ್ರಾಮಗಳ ವತಿಯಿಂದ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ನಾವು ಇಂದಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತಾಯಿದ್ದೀವಿ. 23ನೇ ತಾರೀಕು ಏನು ಇಂಡ್ಲವಾಡಿ ಗ್ರಾಮದ ಬಳಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಶಂಕುಸ್ಥಾಪನೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಮೃತಾಸ್ತಿಯಿಂದ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಜೊತೆಗೆ
ಕ್ರೀಡಾಪಟುಗಳಾದಂಥ ನಮ್ಮ ದೇಶದ ನಂಬರ್ 1 ಕ್ರೀಡಾಪಟು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರು, ಮತ್ತು ನಮ್ಮ ನಾಡಿನ ಅನಿಲ್ ಕುಂಬ್ಳೆಯವರು, ಜಾವಗಲ್ ಶ್ರೀನಾಥ್ ಅವರು, ವೆಂಕಟೇಶ್ ಪ್ರಸಾದ್ ಅವರು, ರಾಹುಲ್ ದ್ರಾವಿಡ್ ಅವರು, ಇವರೆಲ್ಲ ಸಹ ಈ ಕ್ರೀಡಾ ಸ್ಟಾರ್ಗಳು, ಇವರೆಲ್ಲ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕ್ರೀಡಾ ಅಭಿಮಾನಿಗಳು, ಕ್ರಿಕೆಟ್ ಅಭಿಮಾನಿಗಳು, ಕ್ರೀಡಾ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗವಹಿಸಿ ಆ ಒಂದು ಕ್ರೀಡಾಪಟುಗಳ ದರ್ಶನವನ್ನು ಅವತ್ತು ಪಡೆಯೋ ಒಂದು ಅವಕಾಶ ಇದೆ. ಸೊ ಹಾಗಾಗಿ ಹತ್ತಿರದಿಂದ ಆ ಒಂದು ಕ್ರೀಡಾ ಸ್ಟಾರ್ಗಳನ್ನು ನೋಡುವಂಥ ಒಂದು ಅವಕಾಶವನ್ನು ನಮ್ಮ ಇವರು ಆಯೋಜಕರು ಕಲ್ಪಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಸಹ ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತೇನೆ. ಸಮಾಜದ ಬಂಧುಗಳಲ್ಲಿ ಮನವಿ ಮಾಡುತ್ತಾ, ದಿನಾಂಕ 23ನೇ ತಾರೀಕು ನಮ್ಮ ಸಮಾಜದ ಒಬ್ಬ ಹೆಮ್ಮೆ ಮಾನ್ಯ ಸಿದ್ದರಾಮಯ್ಯನವರು ಈ ಸಮಾಜದಿಂದ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ನಮ್ಮ ಆನೇಕಲ್ ತಾಲೂಕಿಗೆ ಕ್ರೀಡಾಂಗಣದ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಸಮಾಜದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಕರ್ನಾಟಕ ಪ್ರದೇಶ ಕುರುಬ ಸಂಘದ ನಿರ್ದೇಶಕನಾಗಿ ಕೋರ್ಕೊಡ್ತಾ ಇದ್ದೀನಿ. ಕ್ರೀಡಾಂಗಣ ಕೂಟವನ್ನು ಉದ್ಘಾಟನೆ ಮಾಡಿ ಬರತಕ್ಕಂಥ ಮಾನ್ಯ ನಮ್ಮ ಜನಮೆಚ್ಚಿದ ಮುಖ್ಯಮಂತ್ರಿಗಳು ಹಾಗೂ ದೇಶದ ನಂಬರ್ 1 ಮುಖ್ಯಮಂತ್ರಿಯಾಗಿ ಹೆಸರು ತಕ್ಕೊಂಡಿರತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ. ನಮ್ಮ ಎಲ್ಲ ಕುಲಬಾಂಧವರು ಎಲ್ಲ ಗ್ರಾಮಗಳಲ್ಲಿ ಇದು ವಾಹಿನಿ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಹೇಳ್ತಿದ್ದೀರಿ. ನಮ್ಮ ನಾಯಕರನ್ನು ಸ್ವಾಗತಿಸಲು ಪ್ರತಿ ಗ್ರಾಮದಲ್ಲಿ ಸ್ವಇಚ್ಛೆಯಿಂದ ಬಂದು ಅವ್ರನ್ನ ಯಶಸ್ವಿಗೊಳಿಸಬೇಕಂತೇಳಿ ಕೋರ್ಕೊಳ್ತೇವೆ. ಇಂತಿ ವಂದನೆಗಳನ್ನು. ಇದೇ ತಿಂಗಳು 23ನೇ ತಾರೀಕು ಇಳ್ವಾಡಿ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಒಂದು ಸ್ಟೇಡಿಯಂನ ಉದ್ಘಾಟನೆಗೆ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇರೋದ್ರಿಂದ ನಮ್ಮ ಸಮಾಜದ ಎಲ್ಲ ಪಕ್ಷಾತೀತ ಬಿಟ್ಟು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಕೋರ್ಕೊತಾರೆ. ಮಾನ್ಯ ಸಿದ್ದರಾಮಯ್ಯನವರು 23ನೇ ತಾರೀಕು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರ್ತಾರೆ. ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಈ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್ ಮುಂತಾದ ಪ್ರಮುಖರು ನಮ್ಮ ಇಂಡ್ಲವಾಡಿ ಗ್ರಾಮಕ್ಕೆ ಬಂದಿರೋದ್ರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇಡೀ ಆನೇಕಲ್ ತಾಲೂಕಿನ ಜನ ಎಲ್ಲ ಆಗಮನ ಮಾಡಬೇಕೆಂದು ನಮ್ಮಲ್ಲಿ ಮನವಿ. ಇಂಡ್ಲವಾಡಿ ಬಳಿ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಮ್ಮನ್ನು ಉದ್ಘಾಟನೆ ಮಾಡಲು ತಾರೀಕು 23/5/26ನೇ ಶನಿವಾರದಂದು ಮಧ್ಯಾಹ್ನ ಬರಲಿದ್ದಾರೆ. ಇಡೀ ತಾಲೂಕಿನ ಎಲ್ಲ ಜನಾಂಗದವರು ಬಂದು ಪಕ್ಷಾತೀತವಾಗಿ ಸರ್ವರು ಬಂದು ನಮ್ಮ ತಾಲೂಕಿಗೆ ಕೊಟ್ಟಿರುವ ಒಂದು ಕೊಡುಗೆಯನ್ನು ಎಲ್ಲರೂ ಸ್ವೀಕಾರ ಮಾಡಿ, ಅಲ್ಲಿ ಸುಮಾರು ಕಳೆದುಕೊಂಡಿರುವವರು 100 ಜನ ಜಮೀನು ಕೊಟ್ಟಿರ್ತಾರೆ. ಆದರೆ ಅಲ್ಲಿ ಬದುಕಬೇಕಾದವರು 1000 ಜನ ಉದ್ಯೋಗ ಸೃಷ್ಟಿಯಾಗುತ್ತೆ. ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಮ್ಮ ತಾಲೂಕಿನ ಎಲ್ಲ ಜನರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಕೊಟ್ಟಿರುವ ಕೊಡುಗೆಯನ್ನು ಸ್ವೀಕಾರ ಮಾಡಬೇಕೆಂದು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮ ಎಲ್ಲ ಮುಖಂಡರು ಅವರವರ ಅದೇ ಆದ ಒಂದು ಗ್ರಾಮಗಳಿಂದ ಮತ್ತು ಅಕ್ಕಪಕ್ಕದ ಸ್ನೇಹಿತರು ಎಲ್ಲರನ್ನು ಕರೆದುಕೊಂಡು ಬಂದು ಈ ಕಾರ್ಯಕ್ರಮವನ್ನು ಲಕ್ಷಾಂತರ ಜನ ಸೇರಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮ ಎಲ್ಲ ಮುಖಂಡರಲ್ಲೂ ಕೇಳಿಕೊಳ್ಳುತ್ತೇನೆ. ಹಾಗೂ ನಾನು ಸಹ ನನ್ನ ಸ್ವಇಚ್ಛೆಯಿಂದ ಆನೇಕಲ್ ತಾಲೂಕಿನ ಬಂಧು ಮಿತ್ರರೇ, ಇದೇ 23/5/2026 ರಂದು ಕರ್ನಾಟಕ ಸರ್ಕಾರ ವತಿಯಿಂದ ಸೂರ್ಯ ಸಿಟಿ 4ನೇ ಹಂತದಲ್ಲಿ ಇಂಡ್ಲವಾಡಿ ಭಾಗದಲ್ಲಿ ಬಹಳ ಸುಂದರವಾದ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣವನ್ನು ಗುದ್ದಲಿ ಪೂಜೆ ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಘನವೆತ್ತ ಸರ್ಕಾರದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಾಹೇಬರು ಹಾಗೂ ಅವರ ಸರ್ಕಾರದ ಸಚಿವರುಗಳು, ಈ ಆನೇಕಲ್ ಭಾಗದ ಶಾಸಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ ತಾಲೂಕಿನಾದ್ಯಂತ ನಾನು ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ವತಿಯಿಂದ ಈ ಒಂದು ತಾಲೂಕಿನ ಸಮುದಾಯದ ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡುವುದೇನೆಂದರೆ, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ
ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಾದಂತಹ ಸಚಿನ್ ತೆಂಡೂಲ್ಕರ್ ಅವರು, ರಾಹುಲ್ ದ್ರಾವಿಡ್ರವರು, ಶ್ರೀನಾಥ್ ಅವರು, ವೆಂಕಟೇಶ್ ಪ್ರಸಾದ್ರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗಾಗಿ ಈ ಒಂದು ಕ್ರೀಡಾಪಟುಗಳನ್ನು ನೋಡಲಿಕ್ಕೆ ಒಂದು ಅವಕಾಶ ಅಂತಂದ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಹೇಳ್ತಾ ಇದ್ದೇವೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ಬಂಧುಗಳೇ. ದಿನಾಂಕ 23/5/26 ನಮ್ಮ ತಾಲೂಕಿನ ಅಲ್ಲಿ KHB ವತಿಯಿಂದ ನಿರ್ಮಿಸಿರುವ ಕ್ರಿಕೆಟ್ ಸ್ಟೇಡಿಯಂಗೆ ಶಂಕುಸ್ಥಾಪನೆ ನೆರವೇರಿಸಲು ನಮ್ಮ ರಾಜ್ಯದ ಹಿಂದುಳಿದ ವರ್ಗಗಳ ನೇತಾರರು, ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸಚಿವರು ಬಂದು ಗುದ್ಲಿ ಪೂಜೆಯನ್ನು ಇಂಡ್ಲವಾಡಿ ಗ್ರಾಮದ ಹತ್ರ ನೆರವೇರಿಸಲು ಈಗಾಗಲೇ ಒಪ್ಪಿಗೆ ಕೊಟ್ಟು ಕಾರ್ಯ ನಡೀತಾ ಇದೆ. ದಯಮಾಡಿ ಸಮಾಜವತಿ ಇದೆ, ಪಕ್ಷ ಗೀಕ್ಷ ಎಲ್ಲ ಮರೆತು ದಯಮಾಡಿ ಎಲ್ಲರೂ ಬಂದು ಸಹಕಾರ, ಜನಾಂಗ ಬೇರೆ ಯಾರೇ ಆಗಿರಲಿ ಎಲ್ಲರೂ ಬಂದು ಪ್ರೋತ್ಸಾಹ ಮಾಡಿ ಸಭೆ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ತಾಲೂಕಿನಂತ ಆದ್ಯಂತ ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.